ಬೇಕಲ್ಲ. ಈಗಾಗಲೇ ಒಂದಿಷ್ಟು ಮಾಹಿತಿಗಳನ್ನ ಕಲೆ ಹಾಕಿದ್ದಾರೆ. ನಾನು ಯಾವುದನ್ನು ಕೂಡ ಈಗ ಹೇಳಕ್ಕೆ ಬರೋದಿಲ್ಲ. ಆದರೆ ಆದಷ್ಟು ಶೀಘ್ರವಾಗಿ ನಾವು ಅವ್ರನ್ನ ಹಿಡಿದಾಕ್ತೀವಿ. ಯಾರಿದ್ದಾರೆ, ಒಬ್ಬರೋ ಇಬ್ಬರೋ ಗೊತ್ತಿಲ್ಲ, ಅದನ್ನು ಹಿಡಿದಾಕ್ತೀವಿ. ಸರ್, ವೈದ್ಯಕೀಯ ಶಿಕ್ಷಣ ಇಲಾಖೆಯಲ್ಲಿ ನಿಮ್ಮ ಸರ್ಕಾರದ ಸಚಿವರು ವಿರುದ್ಧ ಶರಣ್ ಪ್ರಕಾಶ್ ಪಾಟೀಲ್ ವಿರುದ್ಧ ಆರೋಪ ಮಾಡಿದ್ದಾರೆ. ರಾಜ್ಯಪಾಲರು ಕೂಡ ದೂರು ಕೊಡೋದಕ್ಕೆ ಮುಂದಾಗಿದ್ದಾರೆ. ಟೆಂಡರ್ನಲ್ಲಿ ಗೋಲ್ಮಾಲ್ ಆಗಿದೆ ಅಂತ ಹೇಳ್ಬಿಟ್ಟು ದಾಖಲೆ ಕೂಡ ರಿಲೀಸ್ ಮಾಡಿದ್ದಾರೆ. ನನಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ನನ್ನ ಹತ್ರ ಇಲ್ಲ. ಬಟ್ ಅವರು ಕೊಡಲಿ ಅಲ್ಲ, ಅದರನ್ನೇನು ತಪ್ಪಿಲ್ಲ. ಅವರು ಕೊಡೋದಕ್ಕೆ ಬೇಡ ಅಂತ ಯಾರು ಹೇಳೋಕ್ಕಾಗಲ್ಲ. ಸರ್, ಪರಶುರಾಮ್ ಅವರು ಆತ್ಮಹತ್ಯೆ ಆದಮೇಲೆ ಸರ್ಕಾರ ಪರಿಹಾರ ಘೋಷಣೆ ಮಾಡಿತ್ತು. ಆದರೆ ಸರ್ಕಾರದಿಂದ ಈವರೆಗೂ ಕೂಡ ಪರಿಹಾರ ಹೋಗಿಲ್ಲ ಅನ್ನುವಂಥ ಇಲ್ಲ, ಅದು ವರ್ಕೌಟ್ ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಅವ್ರದ್ದು ಇನ್ಶೂರೆನ್ಸ್ನಲ್ಲಿ ನಾವು 25 lakhs ಕೊಡ್ತೀವಲ್ಲ, ಅದನ್ನು ಕೂಡ ತ್ವರಿತಗತಿಯಲ್ಲಿ ಕೊಡ್ತೀವಿ. ಆ ಹೆಣ್ಮಗಳು ಅವಳಿಗೆ ನಮ್ಮ ಇಲಾಖೆಯಲ್ಲಿ ಕೆಲಸ ಕೊಡ್ತೀವಿ ಅಂತ ಹೇಳಿದ್ದು. ಆದರೆ ಅವರು ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಬೇಡ, ನನಗೆ ಬೇರೆ ಇಲಾಖೆಯಲ್ಲಿ ಕೊಡಿಸಿ ಅಂತ ಹೇಳಿದರೆ ಅದರಿಂದ DPRನವರು ವರ್ಕೌಟ್ ಮಾಡಿ ಕೊಡಬೇಕಾಗುತ್ತೆ. ಅದನ್ನು